ಮಾಡ್ರನ್ ಆಗಿದ್ದು ನಮ್ಮ ಸಂಪ್ರದಾಯ ಪಾಲಿಸೋ ಹುಡುಗಿ ಸಿಗೋದು ಕಷ್ಟನೇ ಮೇಡಮ್. ಮಾಡ್ರನ್ ಆಗಿರ್ಬೇಕಂತೇನಿಲ್ಲ, ಸಂಪ್ರದಾಯ ಕುಟುಂಬದಿಂದ ಬಂದಿರೋ ಹುಡುಗಿ ಆದರೆ ಸಾಕು. ಶ್ರೀಮಂತರಲ್ಲಿ ಮಾಡ್ರನ್ ಆಗಿ ಇಲ್ಲದೆ ಇರೋನ್ನ ಬೂತ್ ಕಡೆ ಯಾಕೆ ಹುಡುಕಬೇಕು ನೋಡಿ. ಹುಡುಗಿ ವಿರಾಜ್ ಲೆವೆಲ್ಗೆ ಒಂಚೂರು ಕಮ್ಮಿ ಅನ್ಸಿದ್ರು ಆ ಹುಡುಗಿ ಬೇಡ. ರೂಪದಲ್ಲಿ, ಗುಣದಲ್ಲಿ, ಆಸ್ತಿಲಿ ನಮ್ಮ ವಿರಾಜ್ಗೆ ಸರಿದೋಗೋ ಹುಡುಗಿನೇ ಆಗಬೇಕು. ನೀವು ಹೇಳಿದ ಥರ ಹುಡುಗಿ ಸಿಗೋರು ಕಷ್ಟ ಇದೆ. ಇದರಲ್ಲಿರೋ ಮಿಡ್ಲ್ ಕ್ಲಾಸ್ ಹುಡುಗಿರು ಯಾರೂ ಆಗಲ್ಲ ಬಿಡಿ. ಬೇಬಿ ಕಾರ್ನು ಸಾಸು ಇನ್ನೂ ಬಂದಿಲ್ವಲ್ಲ, ತರಕ್ಕೇನು ಅಂಗಡಿಗೆ ಹೋಗಿದ್ದೀರಾ? ಬೇಬಿ ಕಾರ್ನ್ ಬಿಸಿ ಇದೆ ಮೇಡಮ್, ಸಾರು ಮತ್ತೆ ಮಾಡಿದ್ದೀನಿ. ಜೊತೆಗೆ ನೀವು ಹೇಳಿ ಸಾಸು ರೆಡಿ. ಆಹಾ, ಘಮ ಘಮ ಅಂತಿದೆ. ಮೇಡಮ್ ನನಗಿಲ್ಲಿ ಯಾವ ಕೆಲಸನೂ ಉಳ್ದಿಲ್ಲ, ನಾನು ಹೊರಟೆ ಮೇಡಮ್. ನಿಂತ್ಕೋ. ಕೆಲಸ ಮುಗ್ದಿದೆ ಅಂತ ಯಾರು ಹೇಳಿದ್ದು? ನಾಗು, ಜೀರಿಗೆ ಸಾಸಿವೆ ಡಬ್ಬ ತಗೊಂಬ. ಅದ್ಯಾಕೆ ಭವಾನಿ, ನಮಗೆ ತಿನ್ನಿಸ್ಬೇಕು ಅಂತಿದ್ಯಾ? ಕಮಾನ್ ರೇಖಾ, ಪಾರ್ಟಿಲಿ ಫನ್ ಬೇಡವಾ? ಏನು ನಿಂತಿದ್ಯಾ? ಹೋಗಿ ತಗೊಂಬ. ಮೇಡಮ್, ಇದರಲ್ಲಿರೋ ಜೀರಿಗೆ ಸಾಸಿವೆನ ಸಪ್ರೇಟ್ ಮಾಡು. ಅದೇ ನಿನ್ನ ಕೆಲಸ. ನಾನಾ? ಯಾಕೆ, ಕಿವಿ ಕೇಳಿಸ್ಲಿಲ್ವಾ? ಮೇಡಮ್, ಇದು ಅಡುಗೆ ಕೆಲಸ ಅಲ್ಲ. ಇದೇನೇ ಭವಾನಿ ಈಗ ಮಾತಾಡ್ತಾ ಇದ್ದಾಳೆ? ಏಯ್, ನಾನು ಈ ಮನೆಗೆ ಹಿರಿ ಸೊಸೆ. ನಾನು ಏನು ಕೆಲಸ ಹೇಳಿದ್ರು ನೀನು ಮಾಡಲೇಬೇಕು. ಕ್ಷಮಿಸಿ ಮೇಡಮ್, ನೀವು ಈ ಮನೆ ಸೊಸೆ ಅನ್ನೋದು ನನಗೆ ಗೊತ್ತಿದೆ. ನಾನು ನಿಮಗೆ ತುಂಬ ಗೌರವನೂ ಕೊಡ್ತೀನಿ. ಅದಕ್ಕೆ ಇಷ್ಟೊತ್ತು ನೀವು ಏನೇ ಕೆಲಸ ಹೇಳಿದ್ರು ತಲೆ ತೆಗೆಸ್ಕೊಂಡು ಮಾಡಿದ್ದೀನಿ. ಆದರೆ ಈಗ ಮಿತಿ ಮೀರಿದೆ. ನನ್ನ ಎದುರುಗಡೆನೆ ನಿಂತು ಮಿತಿ ಬಗ್ಗೆ ಪಾಠ ಮಾಡಕ್ಕೆ ಬರ್ತಿದ್ಯಾ? ಪಾಠ ಮಾಡೋ ಉದ್ದೇಶ ನಂದಲ್ಲ ಮೇಡಮ್. ನಿಮಗೆ ಸೇಟ್ ತೀರಿಸ್ಕೋಬೇಕು ಅಂತಿದೆ. ಅದಕ್ಕೆ ನಂದು ಅಲ್ಲದೆ ಇರೋ ಕೆಲಸ ಕೊಟ್ಟರು ನಾನು ಮಾಡ್ತೀನಿ ಅಂತ ಅನ್ಕೋಬೇಡಿ. ಏನೇ ನಾಲ್ಗೆ ತುಂಬ ಉದ್ದ ಆಗ್ತಿದೆ? ಕಮ್ಮಿ ಮಾಡ್ಕೋತೀನಿ ಮೇಡಮ್. ಆದರೆ ನೀವು ಮಾಡ್ತಿರೋ ಪಾರ್ಟಿಯಲ್ಲಿ ಫನ್ ಬೇಕು ಅಂದರೆ ಅದಕ್ಕೆ ಅಡುಗೆ ಒಳಗಾಗಿ ನಾನೇನು ಮಾಡೋಕ್ಕಾಗಲ್ಲ. ಅದನ್ನು ನಿರ್ಧಾರ ಮಾಡಬೇಕಾಗಿರೋದು ನೀನಲ್ಲ, ನಾನು. ಇಲ್ಲದೆ ಇರೋ ಕೆಲಸ ಮಾಡಿದ್ರೆ ಅರು ಮೇಡಮ್ಗೆ ಇಷ್ಟ ಆಗಲ್ಲ ಅಲ್ವಾ ಮೇಡಮ್? ಅವರೇ ಈ ಕೆಲಸ ಮಾಡು ಅಂದರೆ ನಾನು ಮಾಡ್ತೀನಿ ಮೇಡಮ್, ತೊಂದರೆ ಇಲ್ಲ. ಅರು ಮೇಡಮ್ ಇಲ್ಲ ಅಂದಮೇಲೆ ಅವ್ರಿಗೆ ಹೇಳಿದೆ ನಾನು ಈ ಕೆಲಸ ಮಾಡೋಕ್ಕಾಗಲ್ಲ.